ನಿಮ್ಮ ಮೊದಲನೇ ಮಾತೇನು ಅನ್ಕೊಂಡಿದ್ದೆ ಜಾಸ್ತಿ ಸರ್ 4 ಸಿನಿಮಾ ಆದ್ಮೇಲೆ 5ನೇ ಸಿನಿಮಾ ನಾನು ನೋಡಿರ್ಲಿಲ್ಲ ಧನ್ವೀರ್ನ ಈ ರೀತಿ ಅಂತ ಲೇಡಿ ಹೇಳ್ತಾ ಇದ್ರು. ಏನು ಹೇಳ್ತೀರಾ ಸರ್? ಖುಷಿ ಆಗುತ್ತೆ ಸರ್, ಅದೇ ಬೇಕಾಗಿರುತ್ತೆ. ಸ್ವಲ್ಪ ಕಲಾವಿದ ಕಾಂಪ್ಲಿಮೆಂಟ್ ಆಗಲ್ಲ ಸರ್, ನನಗಂತೂ ಮನಸ್ಪೂರ್ವಕ ಗೆದ್ದಿದ್ದೀವಿ. ಈ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ, ಎಲ್ಲರೂ ಕೂಡ ಹೇಳೋದು ಧನ್ವೀರ್ ಅವರನ್ನು ಈ ಪೊಲೀಸ್ ಕ್ಯಾರೆಕ್ಟರ್ ನೋಡಿದಾಗ ದರ್ಶನ್ ಅವರು ನೋಡಿದ ರೀತಿಯ ಫೀಲ್ ಆಗ್ತಾ ಇದೆ ನಮ್ಗೆ ಅನ್ನೋದು. ಅವ್ರನ್ನ ಯಾರು ಅಂತೂ ಮಾಡೋಕ್ಕಲ್ಲ ಮೇಡಮ್, ಅವರೇ ನಾವೇ ನಮ್ಮ ಪಾತ್ರ. ನಾನು ಇದಕ್ಕೇನು ಒದಗಿಸ್ಬೇಕು ನ್ಯಾಯ ಅದು ಸರ್. ಒಬ್ಬ ಹೀರೋ ಆಗಿ ಈಗ ಕತೆ ಬಗ್ಗೆ ಮಾತಾಡ್ತಾ ಹೋಗೋದಲ್ಲ, ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು, ಕತೆಗೆ 4 ಪಟ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಇವಾಗ ಈ ಸಿನಿಮಾ ಹಯಗ್ರೀವ ಅನ್ನೋದು ಕಥೆಯಿಂದ ಗೆಲ್ತಾರೆ ಅಂತ ನಮಗೆ ಅನಿಸುತ್ತೆ. ಖಂಡಿತವಾಗ್ಲೂ ಸರ್, ಈಗ ಜನ ಕಂಟೆಂಟ್ಸ್ ಕೇಳ್ತಾ ಇದ್ದಾರೆ. ಯೂಶಲಿ ಈಗ ಎಲ್ಲ ಓಲ್ಡ್ ಸಿನಿಮಾಸ್ ಕೈಲಿರೋದ್ರಿಂದ ಅವ್ರು ಹೊಸತನ ಕೇಳ್ತಾರೆ. ಸೊ ಕಂಟೆಂಟ್ ನಾವು ಎಷ್ಟು ಪ್ರಮುಖ ಇಷ್ಟಪಟ್ಟೆ ಸರ್. ಈ ಒಂದು ಕ್ಷಣದಲ್ಲಿ ದರ್ಶನ್ ಸರ್ ಎಷ್ಟು ಮಿಸ್ ಮಾಡ್ಕೊಳ್ತಾರೆ? ಮಿಸ್ ಮಾಡ್ತಾರೆ ಸರ್. ಇವತ್ತು ಅವ್ರು ಇದ್ದಿದ್ರೆ ಸಿನಿಮಾ ನೋಡ್ಬಿಟ್ಟು ಅದೊಂದು ಬೇಜಾರು. ವಿಜಯಲಕ್ಷ್ಮಿ ಮೇಡಮ್ ಆಗಿರ್ಬೋದು, ವಿನೀಶ್ ಆಗಿರ್ಬೋದು, ಯಾವಾಗ ಸಿನಿಮಾ ನೋಡ್ತಾರೆ? ಇಲ್ಲ ನೋಡ್ತಾರೆ ಸರ್, ಆದಷ್ಟು ಬೇಗ ನೋಡ್ತಾರೆ. ಎಲ್ಲ ಕನ್ನಡ ಆಡಿಯನ್ಸ್ಗೆ ಏನು ಹೇಳ್ತಾರೆ? ಏನಿಲ್ಲ ಸರ್, ತುಂಬ ಖುಷಿ ಆಗ್ತಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಹತ್ತಿರದ ಚಿತ್ರಮಂದಿರಗಳು ಹೋಗಿ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ ನಮ್ಮಂಥ ಚಿಕ್ಕ ಕಲಾವಿದನ ಗೆಲ್ಸ್ಕೊಡಿ ಅಂತ. ಈಗ ಎಷ್ಟು ಅಭಿಮಾನಿಗಳು ಕೇಳ್ತಾ ಇರುವಂಥದ್ದು, ನೀವು ಮತ್ತೆ ಧನ್ವೀರ್ ಸರ್ ಅವರು ಒಂದು ಸಿನಿಮಾ ಬರಬೇಕು ನೆಕ್ಸ್ಟ್ ಸಿನಿಮಾ ಅನ್ನುವಂಥದ್ದು ಕೂಡ ತುಂಬ ಅಲ್ಲಿ ಡಿಸೈಡ್ ಆಗಿರೋ ಮಾಡಿದ್ದಾರೆ, ಅದು ಅಲ್ಲಿ ಡಿಸೈಡ್ ಆಗಿದೆ. ಏನಾದರೂ ಈ ಹಿಂದೆ ಏನಾದ್ರು ಮಾತುಕತೆ? ಯಾವತ್ತೂ ಇಲ್ಲ ಎಂದು. ಓಕೆ, ಈ ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ನಿರ್ಮಾಪಕರು ಹೇಳ್ತಾ ಇದ್ರು, ನಮ್ಮ ಸಿನಿಮಾಗಾಗಿ ಒಂದಷ್ಟು ಜನ ಕಾಯ್ತಾ ಇದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಹಾಕೋಕ್ಕೋಸ್ಕರ ಒಂದು ವಾಟ್ಸಪ್ ಗ್ರೂಪ್ನ ಮಾಡಿದ್ದಾರೆ. ಏನು ಹೇಳ್ತೀರಾ ಅದಕ್ಕೆ? ಆ ರೀತಿ ನಡೀತಾ ಇದೆ ಅದನ್ನೇ ಹೇಳ್ತಾರೆ. ನಮ್ಮಲ್ಲಿ ಲವ್ ಜಾಸ್ತಿ ಆಗ್ಬಿಟ್ಟಿದೆ, ಸಿಕ್ಕಾಬಿಟ್ಟಿದೆ. ಅವ್ರಿಗೆ ಅದು ಉಕ್ಕಿ ಹರಿತಾ ಇದೆ. ಅದಕ್ಕೆ ಇವತ್ತು ನಮ್ಮದು 2 ಶೋ ಬೇರೆ ಕ್ಯಾನ್ಸಲ್ ಬೇರೆ ಮಾಡ್ತೀವಿ. ಒಳ್ಳೇದಾಗಲಿ ಅವ್ರಿಗೆ, ಆದಷ್ಟು ಬೇಗ ಅದಕ್ಕೆ ನಾವು ಅವ್ರ ಮೇಲೆ ಎಷ್ಟು ಪ್ರೀತಿ ಇದ್ದಾರೆ ನಾವು ತೋರಿಸ್ತೀವಿ. ಓಕೆ ಸರ್. ಯಾಕೆ ತಡ ಆಯಿತು? ಅದೇ ಹೇಳೋಣ ಸರ್, ಸಿಕ್ಕಾಬಿಟ್ಟೆ ಲವ್ ಆಗ್ಬಿಟ್ಟಿದೆ ನಮ್ಮ ಮೇಲೆ, ಜೀರ್ಣಿಸ್ಕೊಳಕ್ಕಾಗಿಲ್ಲ. ಅದಕ್ಕೆ ಮೇಲೆ ಅವ್ರ ಲವ್ ಎಷ್ಟು ಆಗ್ತದೆ ನಾವು ತೋರಿಸ್ತೀವಿ. ಎಲ್ಲ ಕಡೆ ಕನ್ನಡ ಚಿತ್ರರಂಗದಲ್ಲಿ ವೈರಸ್ ಏನದಿಂದ ಸಿನಿಮಾಗಳು ಸೋಡ್ತಾ ಇದೆ. ಈ ಸಿನಿಮಾಗೆ ಯಾವ ಥರ ಆ್ಯಕ್ಷನ್ ಕೊಟ್ಟರು? ಖಂಡಿತವಾಗ್ಲೂ ಸರ್, ಪ್ರೊಡಕ್ಷನ್ಸಿಂದ ಯಾವುದೇ ರೀತಿ ಕ್ರಮ ತೊಗೊಬೇಕು ಮತ್ತು ನೀಟಾಗಿ ಆ್ಯಂಟಿಬಯೋಟಿಕ್ಸ್ ಆಲ್ರೆಡಿ ಇದು ಸ್ಟಾರ್ಟ್ ಮಾಡಿದ್ದಾರೆ ಬೇರೆ ಸಿನಿಮಾಗೆ. ಸೊ ಅದಕ್ಕಾದಂಥ ಒಂದು ಜಾಸ್ತಿ ನೀಟಾಗಿ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಧನ್ವೀರ್ ಅವರ 4 ಸಿನಿಮಾಗಳು ಬಂದರೂ ಕೂಡ ಈ ಸಿನಿಮಾ ಒಂದು ಸೂಪರ್ ಹಿಟ್ ಕೊಡುತ್ತೆ ಅನ್ನುವಂಥ ಮಾತು ಒಂದಷ್ಟು ಜನ ಅಲ್ಲಿ ಬಂದಿರೋ ರಿವ್ಯೂಗಳು ಕೊಡ್ತಾರೆ. ಖಂಡಿತ ಅದೇ ಖುಷಿ ಆಗ್ತದೆ ಮೇಡಮ್. ಇಷ್ಟೆಲ್ಲ ಅಡೆತಡೆಗಳು ಇದು ಮತ್ತೇನು ಜನ ಈ ಮಾತು ಹೇಳ್ತಾರೆ, ಅದೇ ಖುಷಿ ಆಗ್ತದೆ. ಯಾವತ್ತೂ ಚೆನ್ನಾಗಿ. ಓಕೆ, ಈ ಸಿನಿಮಾ ನೋಡಿದಾಗ ಸುನಿಲ್ ಅವರು ಇದ್ದಾರೆ ಅಂತ ಹೇಳಿ ಯಾರು ಚೆನ್ನಾಗಿದೆ ಸರ್. ಮೊಬೈಲ್ ವಿಭಿನ್ನತೆ ಕೊಡಬೇಕಿಲ್ಲ. ನೋಡಲ್ಲ ನಾನು ಏನು ಮಾಡೋಣ. ಕೆಲಸ ಇರೋದು ಧನ್ವೀರ್ ಅವ್ರನ್ನ ಈ ಹಿಂದೆ ರಿಲೀಸ್ ಆಗಿರುವಂತಹ ರೊಮ್ಯಾಂಟಿಕ್ ಬಂದಾಗ ಇಡೀ ಚಿತ್ರ ಥಿಯೇಟರ್ ಹೇಳಿ ಅಂತ ಏನು ಮಾಮೂಲಿ ಮಾಡಿದಾಗ ನಾನು ಮಾಡಿದ್ದೀನಿ ಸರ್. ಹೆಂಗಿತ್ತು ಅನುಭವ ಅಂತ? ಏನು ಸರ್, ಮಾಡೋಕ್ಕೆ ಖುಷಿ ಇದೆ ಸರ್. ಒಳ್ಳೆ ನೀಟಾಗಿ ಕಂಪೋಸ್ ಮಾಡೋ ಭೂಷಣ್ ಮಾಸ್ಟರ್ ಚೆನ್ನಾಗಿ ಅದೇ ಪ್ರತಿಯೊಂದು ಸೀನ್ 4 ಸಿನಿಮಾಗಳಲ್ಲೂ ಕೂಡ ಅಷ್ಟೇ ಫ್ಯಾನ್ಸ್ ಚಪ್ಪಾಳೆ ಕೇಳಿದಾಗ ಅದಕ್ಕೆ ಅಲ್ವಾ ಮೇಡಮ್ ಒಂದು ಶಿಲ್ಲೆ ಒಂದು ಚಪ್ಪಾಳೆ ನಮಗೆ ಮುಂದಕ್ಕೆ ಹೋಗೋಕ್ಕೆ ಒಂದು ಧೈರ್ಯ, ಅದು ನಮಗೆ ಗ್ರಿಪ್ ಆಗಿರ್ತದೆ. ಥ್ಯಾಂಕ್ ಯು.